ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಾನಿವತ್ತು ಮಂಗಳೂರು ಸ್ಪೆಷಲ್ ಚಿಕನ್ ಸುಕ್ಕ ಅಂದರೆ ಕೋರಿದ ಸುಕ್ಕ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ. ಗುಂಟೂರು ಮೆಣಸಿನ್ಕಾಯಿ ಅಥವಾ ಖಾರಕ್ಕೆ ಮೆಣಸಿನ್ಕಾಯಿ 5ರಿಂದ 6, ಬ್ಯಾಡಗಿ ಮೆಣಸಿನ್ಕಾಯಿ 5ರಿಂದ 6, ಧನಿಯಾ ಬೀಜ 2 ಚಮಚ, ಜೀರಿಗೆ 1.5 ಸ್ಪೂನ್, ಸೋಂಪು 1 ಸ್ಪೂನ್, ಚಕ್ಕೆ, ಲವಂಗ, ಗರಂ ಮಸಾಲಕ್ಕೆ ಯಾವ್ದು ಬೇಕು ನೀವು ಆ್ಯಡ್ ಮಾಡ್ಕೊಬೋದು, ಮೆಂತ್ಯ 1/4 ಟೀ ಸ್ಪೂನ್, ಈರುಳ್ಳಿ ನಾನು 3 ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಉದುರಿಸೋದಕ್ಕೆ, ಮತ್ತು ಕರಿಬೇವಿನ ಸೊಪ್ಪು, ತೆಂಗಿನ ತುರಿ, ಅರಿಶಿನ ಪುಡಿ, ಮತ್ತು ಚಿಕನ್ 1 kg ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಮತ್ತು ಶುಂಠಿನೂ ಬೇಕು, ನಾನು ಅದನ್ನು ಆಮೇಲೆ ಆ್ಯಡ್ ಮಾಡುವಾಗ ತೋರಿಸ್ತೇನೆ ಫ್ರೆಂಡ್ಸ್. ಮತ್ತು ಇದನ್ನು ಹುರ್ಕೊಳ್ಳೋದಕ್ಕೆ ನಾನೊಂದು ಬಾಣಲೆಗೆ ತುಪ್ಪನ 2ರಿಂದ 3 ಸ್ಪೂನು ಹುಯ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ ನಂತರ ನಾನು ಇದಕ್ಕೆ ಒಣಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ನಾನು ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಅದು ಬಾಡಿದ ಮೇಲೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದೇ ಬಾಣಲೆಯಲ್ಲಿ ಉಳಿದ ಸ್ಪೈಸಸ್ನು ನಾನು ಸೇರಿಸ್ಕೊಂಡು ಹುರ್ಕೊಳ್ತೀನಿ. ಇಷ್ಟು ಬಿಸಿ ಆದರೆ ಸಾಕು. ಇವಾಗ ನಾನು ಇದನ್ನು ಮೆಣಸಿನ್ಕಾಯಿ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲೆಗೆ ಉಳಿದ ಸ್ಪೈಸಸ್ ಧನಿಯಾ, ಜೀರಿಗೆ, ಸೋಂಪು, ಮೆಂತ್ಯ ಎಲ್ಲ ಇದೆಯಲ್ಲ ಅದನ್ನು ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 10ರಿಂದ 15 ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಸಹ ನಾನು ಅದೇ ಪ್ಲೇಟಿಗೆ ಹಾಕ್ಕೊಂಡು ಸಪ್ರೇಟಾಗಿ ತಣ್ಣಗಾಗೋದಕ್ಕೆ ಎತ್ತಿಟ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟು ಬಿಸಿ ಆದರೆ ಸಾಕು. ಇವಾಗ ನಾನು ಸಪ್ರೇಟಾಗಿ ನೋಡಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಅದನ್ನು ಪೌಡ್ರ್ ಮಾಡ್ಕೊಬೇಕು. ಇವಾಗ ಅದೇ ಬಾಣಲೆಗೆ 2ರಿಂದ 3 ಸ್ಪೂನು ಮತ್ತು ನಾನು ಎಣ್ಣೆ ಹುಯ್ಕೊಳ್ತೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಇದೆಯಲ್ಲ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಅಥವಾ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ತೀನಿ. ಫಸ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತೀನಿ. ಶುಂಠಿ 1 ಇಂಚಷ್ಟು ಸಾಕಾಗುತ್ತೆ. ಬೆಳ್ಳುಳ್ಳಿಯಲ್ಲಿ ಒಂದು ಬೆಳ್ಳುಳ್ಳಿ ಇಡೀ ನಾನು ಹಾಕ್ಕೊಂಡಿದ್ದೀನಿ. ಅರ್ಧ ಇಂಚು ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಮಾಡಿದ ಮೇಲೆ ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ ಅರ್ಧ ನಾನು ಇವಾಗ ಉಪಯೋಗಿಸ್ಕೊಳ್ತೀನಿ, ಇನ್ನರ್ಧ ನಾನು ಒಗ್ಗರಣೆಗೆ ಅಂತ ಸಪ್ರೇಟಾಗಿ ಇಟ್ಕೊಳ್ತೀನಿ. ಇದೆಲ್ಲ ನಾನು ರುಬ್ಬೋದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಹುರಿದು ಇಟ್ಕೊಳ್ತೀನಿ. ಇನ್ನು ಸ್ವಲ್ಪ ಈರುಳ್ಳಿ ಆಮೇಲೆ ಒಗ್ಗರಣೆಗೆ ಬೇಕಾಗತ್ತೆ. ಇದು ಕೆಂಪಗಾಗೋವರೆಗೂ ಹುರ್ಕೊಬೇಕು ಫ್ರೆಂಡ್ಸ್, ಅಥವಾ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಬೇಕು. ಇದು ಹುರ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಸ್ಪೈಸಸ್ ಬಿಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಈರುಳ್ಳಿ ಸ್ವಲ್ಪ ರೆಡ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ನಾನು ಸಿಮ್ಮಲ್ಲಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ತಿರೋದು. ಇದು ಬಿಸಿ ಆಗೋ ಅಷ್ಟೊತ್ತಿಗೆ ನಾನು ನೋಡಿ ಇದು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಈ ಮಸಾಲೆನ. ಈರುಳ್ಳಿ ಚೆನ್ನಾಗಿ ಕೆಂಪಗಾದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ತೆಂಗಿನ ತುರಿ, ಅರಿಶಿನ ಇದೆಯಲ್ಲ ಇವಾಗ ಇದ್ರ ಜೊತೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ಕರಿಬೇವಿನ ಸೊಪ್ಪು ಸಪ್ರೇಟಾಗಿ ಇಟ್ಕೊಳ್ಳಿ, ಆಮೇಲೆ ಅದು ಒಗ್ಗರಣೆಗೆ ಬೇಕಾಗುತ್ತೆ. ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕು. ಇದರಲ್ಲಿ ಏನೇನಿದೆ ಅಂತ ಗೊತ್ತಲ್ವ? ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸಹ ತಣ್ಣಗಾಗೋದಕ್ಕೆ ಸಪ್ರೇಟಾಗಿ ಎತ್ತಿಟ್ಕೊಬೇಕು.
ಹುಣಸೆ ಹಣ್ಣು ಎಷ್ಟು ಹುಳಿ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಅಥವಾ ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಸಹ ಸೇರಿಸ್ಕೊಳ್ಬಹುದು. ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನೋಡಿ, ನಾನು ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಕಲರ್ ಚೆನ್ನಾಗಿದೆ ಅಲ್ಲ. ಇವಾಗ ಬಾಣಲಿಯಲ್ಲಿರುವ ಮಿಶ್ರಣವನ್ನು ಸಪ್ರೇಟಾಗಿ ತಣ್ಣಗಾಗೋದಕ್ಕೆ ಎತ್ತಿಟ್ಕೊಂಡು ಕುಕ್ಕರ್ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಕುಕ್ಕರ್ಗೆ 2-3 ಅಥವಾ ಎಣ್ಣೆ ಜಾಸ್ತಿ ಬೇಕು ಅನ್ಸೋರು ಸ್ವಲ್ಪ 4-5 ಸ್ಪೂನು ಎಣ್ಣೆ ಹುಯ್ಕೊಂಡು, ನಾನು ಆಲ್ರೆಡಿ ಹುಯ್ದಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ, ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಕರಿಬೇವಿನ ಸೊಪ್ಪು, ಈರುಳ್ಳಿ ಒಗ್ಗರಣೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಕೆಂಪಗೆ ಆಗೋವರೆಗೂ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಬೇರೆ ಸೌಂಡ್ಗಳು ನಿಮಗೆ ಕೇಳಿಸ್ತಾ ಇರ್ಬೋದು ಫ್ರೆಂಡ್ಸ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೋಡಿ, ಈ ರೀತಿ ಕೆಂಪಗಾಗೋವರೆಗೂ ಬಾಡಿಸ್ಕೊಬೇಕು. ಇದು ಸ್ವಲ್ಪ ರೆಡ್ ಆಗೋವರೆಗೂ ಹುರ್ಕೊಂಡ ನಂತರ ಚಿಕನ್ ಪೀಸಸ್ನ ಆ್ಯಡ್ ಮಾಡ್ಕೊಬೇಕು. ಈರುಳ್ಳಿ ಕೆಂಪಗಾಗಿದೆ. ಇವಾಗ ನಾನು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳ್ಬೇಕು. ಅರಿಶಿನ ಪುಡಿ ಸೇರಿಸ್ಕೊಂಡು ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ, ನಾನಿಲ್ಲಿ ನೀರು ಯಾವುದು ಸೇರಿಸ್ಕೊಳ್ತಾ ಇಲ್ಲ, ಅದು ನೀರು ಬಿಟ್ಕೊಳ್ಳುತ್ತೆ ಚಿಕನ್ನು. ಉಪ್ಪು ಸಹ ನಾನು ಇವಾಗ ಬೆರೆಸ್ತಾ ಇಲ್ಲ. ಈಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ನಾನು ಮಸಾಲೆನ ರುಬ್ಕೊಂಬರ್ತೀನಿ. ತಣ್ಣಗಾಗೋದಕ್ಕೆ ತೆಂಗಿನ ತುರಿ, ಈರುಳ್ಳಿ ಎಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಎಣ್ಣೆಯಲ್ಲಿ, ಅದು ತಣ್ಣಗಾಗಿದೆ. ಇವಾಗ ಅದನ್ನು ನಾನು ನೋಡಿ ಈ ರೀತಿ ತರಿಯಾಗೂ ಅಲ್ಲ, ಆ ಕಡೆ ತುಂಬ ನುಣ್ಣಗೂ ಅಲ್ಲ, ತರಿಯಾಗೂ ಅಲ್ಲ, ಮೀಡಿಯಮಾಗಿ ರುಬ್ಕೊಂಬರಬೇಕು. ಜಾಸ್ತಿ ನೀರು ಇರಬಾರ್ದು, ಇಷ್ಟೇ ಗಟ್ಟಿಯಾಗಿರಬೇಕು ಮಿಶ್ರಣ. ನೋಡಿ, ನೀರು ಬಿಟ್ಕೊಂಡಿದೆ ಅಲ್ವಾ ಚಿಕನ್ನು. ಈ ಟೈಮಲ್ಲಿ ಪೌಡರ್ ಇದೆಲ್ಲ, ನಾನು ಸ್ಪೈಸಸ್ ಪೌಡ್ರ್ ಮಾಡ್ಕೊಂಡಿರೋದು ಒಣಮೆಣಸಿನ್ಕಾಯಿ ಎಲ್ಲ, ಅದನ್ನು ನಾನು ಇವಾಗ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತೀನಿ. ನೋಡಿ, ನಾನು ನೀರೇ ಸೇರಿಸಿಲ್ಲ, ಆದರೆ ಎಷ್ಟು ನೀರು ಬಿಟ್ಕೊಂಡಿದೆ ನೋಡ್ತಿದ್ದೀರಲ್ವ. ಇವಾಗ ಈ ಸ್ಪೈಸಸ್ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇವಾಗ 2-3 ನಿಮಿಷ ಮತ್ತೆ ನಾನು ಬಿಡ್ತೀನಿ. ಮತ್ತು ಉಪ್ಪು ಸೇರಿಸ್ಕೊಂಡು ಮಸಾಲೆ ಸೇರಿಸ್ಕೊಳ್ತೀನಿ. ಮಸಾಲೆ ಉಪ್ಪೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಕುಕ್ಕರು 2 ವಿಷಿಲ್ ಬರೋವರೆಗೂ ಮುಚ್ಚಿಡಬೇಕು. 2 ವಿಷಿಲ್ ಬಂದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸ್ಕೊಬೇಕು ಫ್ರೆಂಡ್ಸ್. ಮಿಕ್ಸಿ ತೊಳೆದ ನೀರು ಇರುತ್ತಲ್ಲ, ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ನೀರು ಬೇಡ. ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕಂದರೆ ಸ್ವಲ್ಪ ನೀರು ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು. ನಾನು ನೋಡಿ ಮಿಕ್ಸಿ ತೊಳೆದ ನೀರಿದೆಯಲ್ಲ, ಅದನ್ನು 1-2 ಸತಿ ಅರ್ಧ ಗ್ಲಾಸ್ ಇರುತ್ತೆ ಅಷ್ಟೇ ನೀರನ್ನ ನಾನು ಸೇರಿಸ್ಕೊಳ್ತಾ ಇರೋದು. ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ರುಚಿಗೆ ತಕ್ಕಷ್ಟು. ಈ ಸ್ಟೇಜಲ್ಲಿ ಹುಣಸೆ ಹಣ್ಣಿನ ರಸ ಅಥವಾ ನಿಂಬೆಹಣ್ಣಿನ ರಸ ಎಕ್ಸ್ಟ್ರಾ ಬೇಕಾಗಿದೆ ಟೇಸ್ಟ್ ನೋಡಿಕೊಂಡು ನೀವು ಹುಳಿ ಬೇಕಾದವರು ಹುಣಸೆ ಹಣ್ಣು ಅಥವಾ ನಿಂಬೆಹಣ್ಣಿನ ರಸ ಹಿಂಡ್ಕೊಬೋದು. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು
2 ವಿಷಲ್ ಬರೋದಕ್ಕೆ ಬಿಡ್ತೀನಿ. ಕುಕ್ಕರ್ ಕೂಗಿ ಕೂಲಾಗಿದೆ ಫ್ರೆಂಡ್ಸ್, ನೋಡೋಣ ಹೇಗಾಗಿದೆ ಅಂತ. ಈ ಸ್ಟೇಜಲ್ಲಿ ನಾನು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಬಿಟ್ಟು ಒಳ್ಳೆ ಮಿಕ್ಸ್ ಕೊಡ್ತೀನಿ ಇವಾಗ. ಅಷ್ಟೇ ಫ್ರೆಂಡ್ಸ್, ತುಂಬ ಸುಲಭವಾಗಿ ಇದೆ ಅಲ್ವಾ ಚಿಕನ್ ಸುಕ್ಕ ಮಾಡೋದು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಹಕರಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಹೀಗೆ ಸಹಕರಿಸಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು. ಸ್ಪೈಸಸ್ ಜೊತೆ ಕಾಳು ಮೆಣಸು ಬೇಕಾದರೂ ಮಿಕ್ಸ್ ಮಾಡ್ಬೋದು. ನಾನು ಮಾಡಿಲ್ಲ ಫ್ರೆಂಡ್ಸ್, ನನ್ನ ಮಗನಿಗೆ ಖಾರ ಅಷ್ಟು ಇಷ್ಟ ಆಗೋದಿಲ್ಲ, ಆದ್ದರಿಂದ